ಶ್ರೀ ಹನುಮದ್ರತಾಚರಣೆ ಗಂಗಾವತಿ ನಗರದ ಶ್ರೀ ಯೋಗೇಶ್ವರ ಯಾಜ್ಞವಲ್ಕ್ಯ ಮಂದಿರದಲ್ಲಿ ಶುಕ್ರವಾರದಂದು ಶ್ರೀ ಹನುಮರಥಾಚರಣೆ ಅಪಾರ ಭಕ್ತಾದಿಗಳ ಮಧ್ಯೆ ಶ್ರದ್ಧೆ ಭಕ್ತಿಯಿಂದ ಜರುಗಿತು. ಬೆಳಗ್ಗೆ ಶ್ರೀ ಆಂಜನೇಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ಎಲೆ ಚಟ್ಟಿ ಪೂಜೆ, ವಾಯುಸ್ತುತಿ ಪಾರಾಯಣವನ್ನ ವೇದಮೂರ್ತಿ ಪ್ರದೀಪ್ ಆಚಾರ್ ಹಾಗೂ ಶ್ರೀನಿವಾಸ್ ಆಚಾರ್ ನೇತೃತ್ವದಲ್ಲಿ ಜರುಗಿತು. ಬಳಿಕ ಕಳೆದ 6 ದಿನಗಳಿಂದ ದಿನಂಪ್ರತಿ ಸಂಜೆ ಆಯೋಜಿಸಲಾದ ಜ್ಞಾನಸತ್ರ, ಸಪ್ತಾಹ ಪ್ರವಚನ ಕಾರ್ಯಕ್ರಮ, ವೇದಮೂರ್ತಿ ಶ್ರೀ ಬೇವಿನಾಳ ಪ್ರಹ್ಲಾದಾಚಾರ್ ಅವರ ರಾಮಾಯಣದಲ್ಲಿ ಹನುಮ ವಿಷಯ ಕುರಿತು ಪ್ರವಚನದೊಂದಿಗೆ ಸಂಪನ್ನಗೊಂಡಿತು. ಈ ಸಂದರ್ಭದಲ್ಲಿ ಸೇವಾ ಸಮಿತಿಯ ವತಿಯಿಂದ ಗೌರವ ಸಮರ್ಪಣೆ, ಸಂಜೆಯ ಕಾರ್ಯಕ್ರಮದ ಕುರಿತು ಅಧ್ಯಕ್ಷ ಮುರಳೀಧರ ಕುಲಕರ್ಣಿ ಮಾಹಿತಿ ನೀಡುವುದರ ಮೂಲಕ ಸೇವಾ ಕಾರ್ಯಕರ್ತರಿಗೆ ಕೃತಜ್ಞತೆ ಸಮರ್ಪಿಸಿದರು. ಸಮಾಜದ ಮುಖಂಡರಾದ ತಿರುಮಲರಾವ್, ಆಲಂಪಲ್ಲಿ, ವೇಣುಗೋಪಾಲ್, ಶ್ರೀನಿವಾಸ್ ಇತರರು ಉಪಸ್ಥಿತರಿದ್ದರು. ಏಕಾತ ಪದತೋ ಧಾನ್ಯಃ ಏಕಾತ ಪತಿತೋ ಭವೇತ್ ಅಷ್ಟಗುಣಂ ಪಾಪಂ ತಸ್ಮಾದೇವ ವಿನಶ್ಯತಿ. ನೋಡಿ, ಧರ್ಮಶಾಸ್ತ್ರದ ಯಾಕೆ ತೀರ್ಥ ತಗೋತೀವಿ. ಆಚಾರ್ಯ ಏನು ಹೇಳಿರೋ ಗೊತ್ತಿಲ್ಲ, ಜ್ಞಾನಿಗಳು ಏನು ಹೇಳ್ಯಾರ, ನಾನು ಹೇಳೋದು ಹೇಳ್ತಾರ ಗೊತ್ತಿಲ್ಲ. ಈಗ ಸರಿಯಾಗಿ ತಿಳ್ಕೊಳ್ರಿ, ಅದಕ್ಕೆ ಬಂದಿ ಹೊರತ ಸ್ವೀಕಾರ ಮಾಡ್ಕೊಂಡು ಹೋಗಿ ತೀರ್ಥ ತಗೋತಿರ್ಲಿ. ಈಗ ಆಚಾರ ಕೊಡ್ತಾರೆ ಶಬ್ದ ಆಗಬಾರ್ದು. ತೀರ್ಥ ಏನಾದರೂ ಶಬ್ದ ಆದ್ರೆ ಸುರಾ ಪಿಬ ತಗೋ ಹೆಣ್ಣ ಕುಡ್ದಾಗ ನೆನಪಿಟ್ಕೊಂಡು ಹೆಣ್ಣ ಕುಡಿಯೋದೇನು ನಮ್ಮನ್ನೆಲ್ಲರೂ ಕರ್ಕೊಂಡು ಹೋಗಿ ಗಿರಿಜಾನದಿ ನಲ್ಲಿ ಕೂಡಿಸ್ತಾರ. ಯಾರು ಹನುಮಂತ ದೇವರು, ವಾಯುದೇವಲ್ಲ ಹನುಮಂತ ದೇವರು, ನೆನಪಿಟ್ಕೊಳ್ರಿ. ಕರ್ಕೊಂಡು ಹೋಗಿ ಕೂಡಿಸ್ತಾರ. ಅಲ್ಲಿ 3 ರೂಪಗಳು ಇರ್ತಾವ, ಹನುಮ, ಭೀಮ, ಮಧ್ವ. ಹನುಮಂತ ದೇವರು ಪ್ರಾರ್ಥನೆ ಮಾಡ್ತಾರ. ತದೀನಂ ಸ್ವಾಮಿ, ಈ ಜೀವ ಬಹಳ ಯೋಗ್ಯದಪ್ಪ, ವ್ರತ ನಿಯಮಗಳನ್ನು ಮಾಡ್ಯಾರ, ಸುಜೀವಿ, ಅದಕ್ಕೆ ಉದ್ಧಾರ ಮಾಡು ಅಂತಾರ. ಅಂದರೇನೆ ಭೀಮಸೇನ ದೇವರು ಪ್ರಾರ್ಥನೆ ಮಾಡ್ತಾರೆ, ಹನುಮ ಪ್ರಾರ್ಥನೆ ಮಾಡ್ತಾನೆ, ಮಧ್ವ ಪ್ರಾರ್ಥನೆ ಮಾಡ್ತಾರೆ. ಮಾಡಿದಾಗ ಏನಾಗ್ತದೆ, ಆಗ ಮೂಲ ರೂಪ ಬರ್ತದೆ. ವಾಯುದೇವರು ಮೂಲ ರೂಪ ಬರ್ತದೆ. ಜೀವ ಮೂಲ ರೂಪ ನೋಡ್ತದ್ರಿ. ಹನುಮಂತ ದೇವ್ರನ್ನು ನೋಡಿದಾಗ ಏನಾಗ್ತದೆ, ಗದಾ ತಂದಿರ್ತಾವ. ಯಾವಾಗ ಮೋಕ್ಷಕ್ಕೂ ಹೋಗ್ತಾವೆ. ಈಗಲ್ಲ, ಮತ್ತೆ ಯಾರೋ ಗದ ಹಿಡ್ಕೊಂಡ್ಬಂದಾರೆ ಪಾಪ ಉದಾಹರಣೆ ನಮ್ಮ ರಕ್ಷಣೆ ಮಾಡ್ದಾಗ ಹನುಮಂತೇವ್ರು ಗದ ಹಿಡ್ಕೊಂಡಿರ್ತಾರೆ. ಭೀಮಸೇನ ದೇವ್ರ ಗದ ಹಿಡಿತಾರ, ಮಧ್ವರಾಯರು ಗದ ಹಿಡ್ತಾರ, ಅವರು ಹಿಡಿತಾರ. ಅವ್ರ ಗದ ಯಾವುದು, ಶಾಸ್ತ್ರ. ಭೀಮಸೇನ ದೇವ್ರ ಗದ ಯಾವುದು, ಕುಸ್ತಿ, ದೈತ್ಯರ ನಿರಸನ ಮಾಡೋದು, ನಿರ್ಮಲ ಅರ್ಥ ಇರ್ತಾರೆ. ಹೀಗಂತೆ ಉಪಾಸನೆ ಮಾಡ್ತಾ ಇದ್ದಾಳೆ. ಆಕೆಗೆ ಕನ್ಫ್ಯೂಸ್ ಆಗಬೇಕು. ಶ್ರೀ ಚರಣ ಕಮಲದ ಏನು, ಚರಣದ ಕಮಲದ ನಖದ ಗುಣ ಅರಿಸುತ್ತಲ್ಲಿ ಅನುಗಾಲ ಏನು, ಕಾಣದಿರಿ ಬೆರಗೆ ಬೀಳುವಳು ಮರುಳಾಗಿ ಅಂತ ಎಂತಹ ಶಬ್ದ ಇಟ್ಟಾರ ನಮ್ಮ ಜಗನ್ನಾಥದಾಸ ತತ್ವವಾಗಿ. ಅಂತಾಗಿಗೆ ಕಾಣಿಸೋದಿಲ್ಲ ಅಂದ್ರೆ ಇನ್ನು ವಾಯುದೇವರಿಗೆ, ಅದಕ್ಕೆ ವಾಯುದೇವರು ಭಗವಂತ ನೋಡೋದೇ ಇಲ್ಲ ಅಂತ. ಮತ್ತೇನು ನೋಡ್ತಾರೆ, ಅದರ ಕೆಲಸವನ್ನು ಕೇಳ್ತಾರೆ. ನಾವು ಕೆಲಸ ಕೆಲಸ ಮಾಡಬೇಕು. ವಾಯುದೇವರು ರಾಮಭಕ್ತ, ಹನುಮಭಕ್ತ ಅಂತ ನಮಗೆ ಕೊಟ್ಟಾರೆ. ಮಹಿಮೆ ಏನು, ಹನುಮಂತ ನಾವು ಆಗಬೇಕು. ಯಾಜ್ಞವರಿಗೆ ಗುಡಿಗೆ ಬಂದು ಹನುಮಂತ ವ್ರತ ಮಾಡ್ತೀವಿ, ನಾನೇನು ಕೆಲಸ ಮಾಡಲಿ ಅಂತ ಕೇಳಬೇಕು. ನನಗೇನು ಕೊಡ್ತೀರಿ ಅಂತ ಕೇಳಬಾರ್ದು. ಮಳೆ ಬರ ಏನು ಕೇಳ್ತೀರಿ ಅಂತ. ವಾಯುದೇವರಾಗಿ ಮಹಾಪ್ರಳಯದ ತನಕ ವಾಯುದೇವರು ಏನೂ ಕೇಳೋದಿಲ್ಲ ಅಂತ ನೋಡ್ರಿ. ಮತ್ತೆ ಏನು ಕೊಡ್ತಾರೆ ದೇವರು, ಆಜ್ಞೆ ಕೊಡ್ತಾರೆ. ಸಾಯುಜ್ಯ ಪದವಿಯನ್ನು ಕೊಡ್ತಾರೆ. ಸಾಯುಜ್ಯ, ಸಾಮೀಪ್ಯ, ಸಾಲೋಕ್ಯ, ಸಾರೂಪ್ಯ. ನಮ್ಮ ಮಳೆ ಬಾರ ಸಾರೂಪ್ಯ ಆಗ್ಬೇಕಾದ್ರೆ ರಗಡಾಗಿ ಹೋಗುತ್ತೆ. ಸಾಯುಜ್ಯ ಅಂತೂ ಗೋವಿಂದ, ಸಾಮೀಪ್ಯ ಇರ್ತದೋ ಬಿಡ್ತದೋ. ಸಾಯುಜ್ಯ ಅಂತೂ ತಕ್ಕ ವಿಷಯ ಮಾತ್ರ, ಯಾರಿಗೂ ಸಿಗೋದಿಲ್ಲ. ಸಾಯುಜ್ಯ ಪದವಿ ಅಂದ್ರೆ ಏನು, ಸಾಕ್ಷಾತ್ ಭಗವಂತನೇ ನಮ್ಮ ಕೆಲಸ ಮಾಡ್ತಾನೆ. ಊಟ ಮಾಡಿಸ್ತಾನ, ನೋಡ್ತಾನ, ನಮ್ಮ ಸ್ನಾನ ಮಾಡಿಸ್ತಾನ, ಬಟ್ಟೆ ಮಾಡಿಸ್ತಾನ. ಇದು ಸಾಹಿತ್ಯ ಪದವಿ. ಶಕ್ತಿ ದೇವರೇ ಮಾಡ್ತಾನೆ ಅಂದ್ರೆ ಎಂಥ ಅಗಾಧ ಮಾತು.
ಈ ಕೆಲಸವನ್ನು ಮಹಾನುಭಾವರು ಸಾಕ್ಷಾತ್ ವಾಯುದೇವರು ಮಹಾಪ್ರಳಯ ತನಕ ಭಗವಂತನನ್ನು ನೋಡದೆ ಅವನ ಕೆಲಸವನ್ನ ಕೇಳ್ತಾರೆ. ಆ ಕೆಲಸದಲ್ಲೇ ಆನಂದ. ಯಾರು ಹೇಳ್ಯಾರ ಅಂತಿಲ್ಲ. ಅಪ್ಪ ಬಾಳಿಲಿಕ್ಕೊಂಬಾರೋ ಅಂತಾನೆ ಯಾರೋ ಹೊಣ್ಣಂತ ಎಷ್ಟು ಅಂತ ಕೇಳ್ಬೇಕು. ಯಾಕೆ ಅಂತ ಕೇಳ್ಬೇಕು. ಎರಡು ಸೂಡು ತೊಗೊಂಬ ಅಂದ್ರೆ ತಂದು ಇಡಬೇಕಷ್ಟೇ. ಯಾರು ಹೇಳ್ಯಾರ ಅಂತ ನೋಡಬಾರ್ದು. ಕಾಗದ ವೈಖರಿ ಹಾಗತ್ತೆ. ಇದನ್ನು ಮಾಡಿದವರು ನಮ್ಮ ಹನುಮಂತ ದೇವರು ನೋಡಲೇ ಇಲ್ಲ. ಯಾಕಂದ್ರೆ ದೇವರಂಗ ನನ್ನ ಮಾರಿ ನೋಡು ಅಂತಿದ್ದಾತ. ನೋಡೋದಿಲ್ಲ, ನೀನು ಹೇಳಿದ್ದು ಕೇಳ್ತೀನಿ ಅಂತಿದ್ದ. ನೋಡಿ, ಇದು ರಾಮ ಭಕ್ತನ ಮಹಿಮೆ. ನಾವು ಹಂಗೆ ಸೇವಾ ಮಾಡಿದರೆ ಇಲ್ಲಿ ಸಾಕ್ಷಾತ್ ಯಾಜ್ಞವಲ್ಕ್ಯ ಮನೆಗೆ ಬರ್ತಾರೆ, ಗಣಪತಿ ಮನೆಗೆ ಬರ್ತಾನೆ, ನವಗ್ರಹನ ಮನೆಗೆ ಬರ್ತಾರೆ, ಸಾಕ್ಷಾತ್ ಪ್ರಾಣದೇವರೇ ನಿಮ್ಮ ಮನೆಗೆ ಬರ್ತಾರೆ. ಬಂದು ಕೆಲಸ ಮಾಡಿಕೊಟ್ಟು ಹೋಗ್ತಾರೆ. ನಿಂದು ನಾವು ಏನು ಕೊಡ್ತಾರೆ ಅಂತ ನೋಡ್ತೀವಿ. ಅದಕ್ಕೆ ಅವ್ರು ಬರೋದೇ ಇಲ್ಲ, ಬರೀ ಬಾಂಡು ಕಾಯಿಸಿ ಸೇವಾ ರೂಪದಲ್ಲಿ ಮಾಡಿಸ್ಕೊಳ್ತಾ ಬಂದಿರ್ತಾರೆ. ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಯುಷು ಸಂಪತ್ತು ಕೊಟ್ಟು ಪ್ರತಿಯೊಬ್ಬರು ಒಂದೊಂದು ಫಂಕ್ಷನ್ ಮಾಡೋಷ್ಟು ಶಕ್ತಿ ಆ ಆಂಜನೇಯ ದೇವರು ಅವರಿಗೆ ಕೃಪೆ ಮಾಡಿ ಅಂತ ಇವತ್ತಿನ ದಿವಸದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ದೇವಸ್ಥಾನದಲ್ಲಿ ಧರ್ಮಸೂತ್ರ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸ್ತಾ ಬಂದಿರತಕ್ಕಂಥ ನಿಮ್ಮೆಲ್ಲರ ದಾಸರಂದೇ ಪ್ರಖ್ಯಾತರಾಗಿರ್ತಕ್ಕಂಥ ಶ್ರೀ ತಿರುಮೂರ ರಂಪಲ್ಲಿ ಅವರಿಗೆ ಕಮಿಟಿ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಅವರಿಗೆ ಇವತ್ತಿನ ದಿವಸ ಅರ್ಪಿಸ್ತೀವಿ. ಅವರು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಶಾಂತ ಮನೋಭಾವದಿಂದ ಈ ಕಾರ್ಯಕ್ರಮವನ್ನು ನಡೆಸುತ್ತಾರೆ. ಅವರಿಗೆ ದೇವಸ್ಥಾನ ಮತ್ತು ಕಮಿಟಿ ವತಿಯಿಂದ ತುಂಬ ಹೃದಯದ ವಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ 6-7 ದಿನಗಳ ನಡೆಯತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಂಪರ್ಕರು ಬಂದು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸುತ್ತಿದ್ದಾರೆ. ಅದೇ ರೀತಿಯಾಗಿ ನಿರೂಪಣೆ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಪ್ರತಿ ಎಲ್ಲ ಕಾರ್ಯಕ್ರಮಗಳಿಗೂ ಈ ಒಂದು ನಿರೂಪಣೆ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಗೋಪಿನಾಥ್ ಅವರಿಗೆ ಕೂಡ ಸಮಿತಿ ವತಿಯಿಂದ ತುಂಬ ಧನ್ಯವಾದಗಳು. ಹಾಗೂ